ನಮಸ್ತೆ ಮಾಸ್ಟರ್ಸ್. 82ನೇ ದಿನದ ತುಳಸೀದಳ ಭಾಗ 1ರ ಪತ್ರಿಜಿ ಆತ್ಮಜ್ಞಾನ ಪ್ರಕಾಶಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಈ ದಿನದ ಸಂದೇಶ ಆನಾಪಾನಸತಿ ಅಂತ. ಅಂದರೆ ನಿನ್ನೆ ದಿವಸ ನಾವು ಪತಂಜಲಿಯವರ ಅಷ್ಟಾಂಗ ಯೋಗದ ಬಗ್ಗೆ, ಯಮ ನಿಯಮದ ಬಗ್ಗೆ, ಚಿತ್ತವೃತ್ತಿ ನಿರೋಧ ಬಗ್ಗೆ ತಿಳ್ಕೊಂಡ್ವಿ. ಈ ದಿನ ಆನಾಪಾನಸತಿ ಧ್ಯಾನದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮಾಸ್ಟರ್ಸ್. ಆನಾಪಾನಸತಿ ಅಂದರೆ ಆನ ಅಂದರೆ ಉಚ್ಛ್ವಾಸ, ಅಪಾನ ಅಂದರೆ ನಿಶ್ವಾಸ, ಸತಿ ಅಂದರೆ ಅವೆರಡರ ಜೊತೆ ಕೂಡಿಕೊಂಡಿರುವುದು ಅಥವಾ ಅನುಸಂಧಾನವಾಗುವುದು ಅಂತ ಮಾಸ್ಟರ್ಸ್. ನಮ್ಮ ಉಚ್ಛ್ವಾಸ ನಿಶ್ವಾಸಗಳಲ್ಲಿ ನಾವು ಕೂಡಿರಬೇಕು. ಇದನ್ನೇ ಪಾಳಿ ಭಾಷೆಯಲ್ಲಿ ಆನಾಪಾನಸತಿ ಧ್ಯಾನ ಅಂತ ಎನ್ನುತ್ತಾರೆ. ಆನ ಎಂದರೆ ಉಚ್ಛ್ವಾಸ, ಅಪಾನ ಎಂದರೆ ನಿಶ್ವಾಸ, ಸತಿ ಅಂದರೆ ಕೂಡಿಕೊಂಡು ಇರುವುದು ಅಂತ. ನಮ್ಮ ಉಪಯೋಗವಿಲ್ಲದ ಆಲೋಚನೆಯ ವಾಹಿನಿ ನಿಲ್ಲಲು ಇರುವ ಒಂದೇ ಒಂದು ಅದ್ಭುತ ಮಾರ್ಗ ಆನಾಪಾನಸತಿ ಧ್ಯಾನ. ನಮ್ಮ ಉಪಯೋಗವಿಲ್ಲದ ಆಲೋಚನೆಯ ವಾಹಿನಿ ನಿಂತರೇನೇ ಧ್ಯಾನ ಅನುಭವಗಳು ಪ್ರಾರಂಭವಾಗುತ್ತೆ. ಸಹಜವಾದ ಸ್ವಾಭಾವಿಕವಾದ ಉಚ್ಛ್ವಾಸ ನಿಶ್ವಾಸಗಳನ್ನು ಗಮನಿಸಿದಾಗ ಶ್ವಾಸವು ಕ್ರಮವಾಗಿ ಚಿಕ್ಕದಾಗುತ್ತಾ ನಾಸಿಕದೊಳಗೆ ಪ್ರವೇಶಿಸಿ ಕೊನೆಗೆ ನಾಸಿಕಾಗ್ರದೊಳಗೆ ಸೇರಿಕೊಳ್ಳುತ್ತದೆ. ಈ ಪರಿಸ್ಥಿತಿಯಲ್ಲಿ ಕೆಲಸಕ್ಕೆ ಬಾರದ ಆಲೋಚನೆಗಳು ಇನ್ನು ಬಾ ಎಂದರೂ ಅವು ಬರುವುದಿಲ್ಲ. ನಾಸಿಕಾಗ್ರ ಅಂದರೆ ಭ್ರೂಮಧ್ಯೆ, ನಾಸಿಕಾಗ್ರ ಅಂದರೆ ಇದು ಭ್ರೂಮಧ್ಯೆ ಅಷ್ಟೇ ಹೊರತು ಈ ಮೂಗಿನ ತುದಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅದೇ ರೀತಿ ವಿಪಸ್ಸನ ಅಂದರೆ ಏನು ನೋಡ್ತಾ ಹೋಗೋಣ. ಪಶ್ಯತಿ ಅಂದರೆ ಸಂಸ್ಕೃತದಲ್ಲಿ ನೋಡುವುದು, ಪಸ್ಸನ ಅಂದರೆ ಪಾಳಿಯಲ್ಲಿ ಕೂಡ ನೋಡುವುದು, ವಿ ಅಂದರೆ ಸಂಪೂರ್ಣವಾಗಿ ಅಥವಾ ವಿಶೇಷವಾಗಿ, ವಿಪಸ್ಸನ ಅಂದರೆ ಸಂಪೂರ್ಣವಾಗಿ ಅಥವಾ ವಿಶೇಷವಾಗಿ ನೋಡುವುದು ಅಂತ. ವಿಪಸ್ಸನ ಅಂದರೆ ಧ್ಯಾನದಲ್ಲಿ ದಿವ್ಯ ದೃಷ್ಟಿಯನ್ನು ಹೊಂದುವ ಅನುಭವಗಳು ಎಂದರ್ಥ. ಆನಾಪಾನಸತಿ ನಿರ್ವಾಣ ವಿಪಸ್ಸನ. ಆನಾಪಾನಸತಿಯ ಮೂಲಕವೇ ಚಿತ್ತವೃತ್ತಿ ನಿರೋಧವಾಗುತ್ತದೆ. ಚಿತ್ತವೃತ್ತಿ ನಿರೋಧವಾದ ಕೂಡಲೇ ವಿಪಸ್ಸನ ಪ್ರಾರಂಭವಾಗುತ್ತದೆ. ವಿಪಸ್ಸನದ ಮೂಲಕವೇ ನಿರ್ವಾಣ ಸ್ಥಿತಿಯನ್ನು ಹೊಂದುತ್ತೀವಿ. ಅಂದರೆ ಜ್ಞಾನ ಸೂಕ್ಷ್ಮಗಳು ತಿಳಿಯುತ್ತವೆ, ದುಃಖರಾಹಿತ್ಯ ಸ್ಥಿತಿ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಅದೇ ರೀತಿ ವಿಪಸ್ಸನ ಬಗ್ಗೆ ತಿಳ್ಕೋಣ. ಉಪಾಸನೆ ಅಂದರೆ ಮಂತ್ರಯೋಗ. ಇದರಿಂದ ದೇವತಾ ಸ್ವರೂಪಗಳು ತಪ್ಪದೆ ಕಾಣಿಸುತ್ತವೆ. ಆದರೆ ಆಧ್ಯಾತ್ಮಿಕ ವಿಜ್ಞಾನವು ಬರುವುದಿಲ್ಲ, ಮೋಕ್ಷ ಎನ್ನುವುದು ಕೂಡ ಬರುವುದಿಲ್ಲ. ವಿಪಸ್ಸನ ಎಂದರೆ ಧ್ಯಾನ ಯೋಗ. ಇದಕ್ಕಾಗಿ ಪರಮಗುರುಗಳು ಪ್ರತ್ಯಕ್ಷವಾಗಿ ಭೇಟಿ ಮಾಡಿ ಎಲ್ಲ ಲೋಕಗಳನ್ನು ಸುತ್ತಿ ಆಧ್ಯಾತ್ಮಿಕ ವಿಜ್ಞಾನವನ್ನು ಹೊಂದುತ್ತೇವೆ. ಧ್ಯಾನ ಯೋಗದಲ್ಲಿ ನಾವು ಪರಮಗುರುಗಳನ್ನು ಪ್ರತ್ಯಕ್ಷವಾಗಿ ಭೇಟಿ ಮಾಡಿ ಆಧ್ಯಾತ್ಮಿಕ ವಿಜ್ಞಾನವನ್ನು ಹೊಂದ್ತೀವಿ. ಉಪಾಸನೆ ಅಂದರೆ ನಮ್ಮನ್ನು ಕೇವಲ ಆನಂದಮಯ ಕೋಶದವರೆಗೆ ಮಾತ್ರವೇ ಕರೆದುಕೊಂಡು ಹೋಗಬಲ್ಲದು. ಉಪಾಸನೆ ಅಂದರೆ ನಾವು ಮಂತ್ರ ಜಪ ತಪ ಆನಂದಮಯ ಕೋಶದವರೆಗೆ ಮಾತ್ರ ಕರ್ಕೊಂಡು ಹೋಗುತ್ತೆ, ಅದು ಅಲ್ಲಿಂದ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಆದರೆ ವಿಪಸ್ಸನ ನಮ್ಮನ್ನು ವಿಶ್ವಮಯ ಕೋಶ ನಿರ್ವಾಣಮಯ ಕೋಶದವರೆಗೂ ಕರೆದುಕೊಂಡು ಹೋಗುತ್ತದೆ. ಅದಕ್ಕೋಸ್ಕರ ನಾವು ಉಪಾಸನೆ ಮಾರ್ಗವು ಕನಿಷ್ಠಕ್ಕೆ ಸೇರಿದ್ದು, ವಿಪಸ್ಸನ ಮಾರ್ಗವೇ ಪರಮಯೋಗ್ಯವಾದದ್ದು ಅಂತ ತಿಳ್ಕೊಬೇಕು ಮಾಸ್ಟರ್ಸ್. ಕುಂಡಲಿನಿಯ ಜಾಗರಣೆ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಮಾಸ್ಟರ್ಸ್. ಆನಾಪಾನಸತಿಯಿಂದಲೇ ಕುಂಡಲಿನಿ ಜಾಗೃತ ಆಗುತ್ತದೆ. ಕುಂಡಲಿನಿ ಎನ್ನುವುದು ಪ್ರಾಣಮಯ ಕೋಶದಲ್ಲಿನ ಮೂಲಾಧಾರ ಚಕ್ರದಲ್ಲಿರುವ ಆತ್ಮದ ನಿದ್ರಾಣಮಯವಾದ ಶಕ್ತಿ. ಕುಂಡಲಿನಿ ಜಾಗೃತಿ ಆದಾಗ ಆ ಕುಂಡಲಿನಿ ಶಕ್ತಿ ಒಂದು ಮುದುರಿದ ಹಾವು ತನ್ನ ಬಾಲದ ಮೇಲೆ ನಿಂತು ಎಡೆ ಬಿಚ್ಚಿದಂತೆ ನಮ್ಮಲ್ಲಿ ವ್ಯಕ್ತವಾಗುತ್ತದೆ. ಕುಂಡಲಿನಿಯ ಜಾಗರಣದಿಂದ ಕ್ರಮೇಣ ಮೂರನೆಯ ಕಣ್ಣು ಕೂಡ ತೆರೆದುಕೊಳ್ಳುತ್ತೆ. ನಮ್ಮ ಒಳಗಿನ ಶರೀರದೊಳಗೆ ಸಂಬಂಧಿಸಿದ ಅಂತರೇಂದ್ರಿಯಗಳ ಸಮುದಾಯವನ್ನೇ ಮೂರನೆಯ ಕಣ್ಣು ಅಂತ ಕೂಡ ಕರೀತಾರೆ. ಈ ಕುಂಡಲಿನಿಯ ಜಾಗೃತ ಆಗುತ್ತೆ ಆನಾಪಾನಸತಿಯ ಮೂಲಕ. ಅದರಿಂದ ಮೂರನೇ ಕಣ್ಣು ತೆರೆದುಕೊಳ್ಳುತ್ತೆ. ಇದನ್ನೇ ನಾವು ನಮ್ಮ ಒಳಗಿನ ಅಂತರೇಂದ್ರಿಯಗಳ ಸಮುದಾಯ ಎಚ್ಚರ ಸ್ಥಿತಿಯನ್ನು ನಾವು ಮೂರನೇ ಕಣ್ಣು ಅಂತ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ.